ಅಲ್ವಾ? 20 ವರ್ಷ ಇಲ್ಲಿದ್ದದ್ದು. ಮೇಲೆ ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಡಾಕ್ಟರ್ ನಿಶ್ಚಿ ರಾಜ್ ವ್ಲಾಗ್ಸ್. ಆಫ್ಟರ್ ಲಾಂಗ್ ಟೈಮ್, ಆಲ್ಮೋಸ್ಟ್ 3 ಮಂತ್ಸ್ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಸಾರಿ ಫಾರ್ ದಟ್. ಇನ್ಮೇಲಿಂದ ರೆಗ್ಯುಲರಾಗಿ ವ್ಲಾಗ್ಸ್ ಮಾಡಬೇಕಂತ ಹೇಳಿ ಡ್ರಾಫ್ಟಲ್ಲಿರೋ ವಿಡಿಯೋನ ವ್ಲಾಗ್ ಮಾಡ್ತಾ ಇದ್ದೀನಿ. ಇದು ಶಿವರಾತ್ರಿ ಹಬ್ಬದ ದಿನದ ವ್ಲಾಗ್. ಶಿವರಾತ್ರಿ ಹಬ್ಬದಲ್ಲಿ ನಾನು ನಮ್ಮ ಅಜ್ಜಿ ಊರಿಗೆ ಹೋಗಿದ್ದೆ. ಆ ವ್ಲಾಗ್ ಇದು. ಇದು ಒಂದು ಸ್ಪೆಷಲ್ ಹಾಗೆ ಒಂದು ಹಿಡನ್ ಪ್ಲೇಸ್. ಇದು ನಮ್ಮ ಅಜ್ಜಿ ಊರು ಬಂದು ಗರ್ಕಳ್ಳಿ ಅಂತ ಹೇಳಿ ರಾಮನಗರ ತಾಲೂಕಲ್ಲಿರೋದು ಸಿದ್ದೇಶ್ವರ ಬೆಟ್ಟ. ಇದು ಇಲ್ಲಿ ಒಂದು ಸ್ಪೆಷಲ್ ಜಾಗ. ನಾನು ಹೇಳ್ದಂಗೆ ಇದು ನನ್ನ ಅಮ್ಮನ ತಾತ ಇಲ್ಲಿ ಕೂತು ತಪಸ್ ಮಾಡಿರೋ ಅಂಥ ಜಾಗ. ಗವಿ ದ್ಯಾವಪ್ಪನವರು ಅಂತ ಅವ್ರ ಹೆಸರು. ನಾವೆಲ್ಲರೂ ಪ್ರತಿ ಶಿವರಾತ್ರಿನಲ್ಲಿ ಈ ಜಾಗಕ್ಕೆ ಬರ್ತೀವಿ. ಎಲ್ಲರೂ ಎಲ್ಲೇ ಇದ್ರೂ ಬಂದು ನಾವು ಈ ಜಾಗದಲ್ಲಿ ಅವತ್ತೊಂದು ದಿನ ಪೂಜೆ ಮಾಡಿ ಜಾಗರಣೆ ಮಾಡ್ತೀವಿ. ಆಲ್ರೆಡಿ ಅಮ್ಮ ಬಂದ್ಬಿಟ್ಟಿದ್ರು. ನಾನು ಪಾಪು ಜೊತೆಗೆ ನನ್ನ ಕಸಿನ್ ಪುನರ್ವಿ ಬಂದ್ವಿ ಇಲ್ಲಿಗೆ. ಅವಳು ಫಸ್ಟ್ ಟೈಮ್ ಈ ಜಾಗ ನೋಡ್ತಾ ಇರೋದು. ಅದೇ ಅವಳಿಗೆ ಒಂಥರ ಆಶ್ಚರ್ಯ ಅನ್ನಿಸ್ತೈತೆ, ಎಷ್ಟು ಚೆನ್ನಾಗಿದೆ ಅಕ್ಕ ಈ ಜಾಗ ಅಂತ ಹೇಳಿ. ಎಷ್ಟು ಚೆನ್ನಾಗಿದೆ ನೋಡಿ ಈ ವ್ಯೂ ಎಲ್ಲನೂ ಕೂಡ. ಎಲ್ರೂ ಆಲ್ಮೋಸ್ಟ್ ಪೂಜೆಗೆಲ್ಲ ರೆಡಿ ಮಾಡಿ ಮತ್ತೆಲ್ಲರೂ ಮನೆಗೆ ಹೋಗಿದ್ರು. ನಾವೊಂದ್ಸರಿ ಇಲ್ಲಿ ಬಂದು ಜಾಗ ನೋಡಿಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂತ ಹೇಳಿ ನಾವು ಗವಿ ಹತ್ರ ಬಂದಿದ್ದೀವಿ. ಗುರು ದ್ಯಾವಪ್ಪನವರ ಗದ್ದುಗೆ. ಅವರು ಇರೋವರೆಗೂ, ಅವ್ರಿಗೆ 75 ವಯಸ್ಸು ಇರೋವರೆಗೂ ಇದೇ ಜಾಗದಲ್ಲಿ ತಪಸ್ಸು ಧ್ಯಾನ ಅಂತ ಮಾಡಿ ಅವ್ರ ಜೀವನನ ಕಳೆದಿರೋ ಅಂಥ ಜಾಗ ನೋಡಿ. ಎಷ್ಟು ಚೆನ್ನಾಗಿದೆ ಅನಿಸುತ್ತೆ. ಪಾಪಗಂತೂ ಏನೋ ಹೊಸ ಜಾಗ, ಅವನಿಗೆ ಖುಷಿ. ಇಲ್ಲಿ ಬಂದು ಸ್ವಲ್ಪ ಹೊತ್ತು ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ. ಮತ್ತೆ ಕತ್ಲಾದರೆ ನೀಟಾಗಿ ಜಾಗ ಎಲ್ಲ ಕಾಣಿಸಲ್ಲ ಅಂತ ಹೇಳಿ ನಾನು ಅವಳನ್ನ ಕರ್ಕೊಂಡ್ಬಂದೆ. ಇಲ್ಲಿ ಒಳಗಡೆನೆ ತಾತಂದು ಗದ್ಗೆ ಇರೋಂಥ ಜಾಗ. ಇವಾಗಿನ್ನೂ ಪೂಜೆ ಏನು ಮಾಡಿಲ್ಲ, ರಾತ್ರಿ ಪೂಜೆ ಮಾಡ್ತೀವಿ. ಜಾಗ ಎಲ್ಲ ಬೆಳಕಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಪಾಪುಗೆ ಜೊತೆಗೆ ನನ್ನ ಕಸಿನಿಗೆಲ್ಲ ಈ ಜಾಗ ತೋರಿಸ್ತಾ ಇದ್ದೆ. ಎಷ್ಟು ಚೆನ್ನಾಗಿ ಡೀಟೈಲಿಂಗಾಗಿ ಕಿಟಕಿದಾಗ್ಬೋದು ಅದೆಲ್ಲ ಮಾಡಿದ್ದಾರೆ ಅಂತ ಹೇಳಿ ನೋಡ್ತಾ ಇದ್ದೆ. ಇಲ್ಲೊಂದು ಬಿಲ್ವಪತ್ರೆ ಮರ ಇದೆ. ಇದೇನೆ ಈ ಜಾಗದಲ್ಲಿ ತಾತ ಕೂತು ತಪಸ್ ಮಾಡ್ತಾ ಇದ್ದಂತೆ. ಆ ಗವಿ ಒಳಗಡೆ ಹೋಗಿ ಅದಾದ್ಮೇಲೆ ರೆಸ್ಟ್ ಮಾಡ್ತಿದ್ರಂತೆ. ಇದೆಲ್ಲ ಕೇಳಕ್ಕೆ ಯಾವುದೋ ಒಂದು ಕಾಲ್ಪನಿಕ ಕತೆ ಅಂತ ಅನ್ಸುತ್ತೆ, ಆದ್ರೆ ಅದು ಸತ್ಯವಾದ ಕತೆ. ಇದ್ರದ್ದು ಸ್ಟೋರಿ ಎಲ್ಲ ಕೊನೆಯಲ್ಲಿ ನನ್ನ ಮಾಮ ಹೇಳ್ತಾರೆ, ನಿಮಗೆ ಕೇಳಿಸ್ಕೊಳ್ಳಿ. ತುಂಬಾ ಚೆನ್ನಾಗಿದೆ ಇವ್ರ ಸ್ಟೋರಿ. ಆಯ್ತು, ಮತ್ತೆ ಇಲ್ಲೆಲ್ಲ ನೋಡಿಕೊಂಡು ಮನೆಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಇವರು ನನ್ನ ಅಮ್ಮನ ಅಜ್ಜಿ ತಾತ, ಇವರು ಅಮ್ಮನ ಅಪ್ಪ ಅಮ್ಮ. ಅಲ್ಲಿಂದ ಮನೆಯೆಲ್ಲ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಇದೇ ನಮ್ಮ ಅಜ್ಜಿ ಮನೆ. ಎಲ್ರಿಗೂ ಇಮ್ಯಾಜಿನೇಷನ್ ಇರುತ್ತೆ ಅಜ್ಜಿ ಮನೆ ಅಂತ ಹೇಳಿದ್ರೆ ಕಂಬ, ಹೆಂಚಿನ ಮನೆ, ತೊಟ್ಟಿ ಇರೋದು. ನನ್ನ ಅಜ್ಜಿ ಮನೆ ಲಿಟ್ರಲಿ ಎಲ್ರಿಗೂ ಅಜ್ಜಿ ಮನೆ ಹೇಗೆ ಇಮ್ಯಾಜಿನೇಷನ್ ಇರುತ್ತೆ ಆ ಥರನೇ ಇದೆ. ತುಂಬ ದೊಡ್ಡ ಮನೆ, ತೊಟ್ಟಿ ಇದೆ, ಎಷ್ಟೊಂದು ಕಂಬಗಳಿದೆ. ಇಲ್ಲಿ ಅದು ಎಷ್ಟು ಸಾವಿರಾರು ಮೆಮೊರೀಸ್ ಇದೆ ಅಂದರೆ ನಮಗೆ ರಜಾ ಬರೋದೇ ಕಾಯ್ತಾ ಇದ್ವಿ ನಾವು ಇಲ್ಲಿಗೆ ಬರೋದಕ್ಕೆ, ಸಮ್ಮರ್ ಹಾಲಿಡೇಸ್ನ. ಅದೆಲ್ಲ ನೆನಪು ಮಾಡ್ಕೊತಾ ಇದ್ದೆ. ತುಂಬ ಹಳೆ ಮನೆ, ಆಲ್ಮೋಸ್ಟ್ ಒಂದು 120 ವರ್ಷದ ಹಳೆ ಮನೆ ಇರ್ಬೋದು ಇದು. ಇನ್ನು ಸ್ವಲ್ಪ ದಿನ ಇದನ್ನು ಡೆಮಾಲಿಷ್ ಮಾಡ್ತಾರೆ. ಹಾಗಾಗಿ ವಿಡಿಯೋ ಮಾಡಿ ಇಟ್ಕೊಂಡ್ರೆ ಮೆಮೊರಿ ಆಗಾದರೂ ಉಳ್ಕೊಳ್ಳುತ್ತೆ ಅಂತ ಹೇಳಿ ಎಲ್ಲ ಕಾರ್ನರು ನೋಡ್ಕೊಂಡು ನಾನು ಎಲ್ಲ ಹಳೇದೆಲ್ಲ ನೆನಪು ಮಾಡಿಕೊಂಡು, ಈ ತೊಟ್ಟಿಲಂತೂ ಈ ಕಡೆಯಿಂದ ಆ ಕಡೆ ಲಾಂಗ್ ಜಂಪ್ ಮಾಡ್ಕೊಂಡು ಆಟ ಆಡ್ತಾ ಇದ್ವಿ. ಮಳೆ ಬಂದಾಗಂತೂ ಅದು ಎಷ್ಟು ಚೆನ್ನಾಗಿರುತ್ತೆ. ಈ ಮಾರ್ಚ್ ಟೈಮಲ್ಲಿ ಅಲ್ಲಿ ಜಾಸ್ತಿ ಮಾವಿನಕಾಯಿ ಬೆಳೀತಾರೆ. ಅದಾದ್ಮೇಲಿಂದ ಸಪೋಟ ಬೆಳೀತಾರೆ, ಕಡಲೆಕಾಯಿ ಎಲ್ಲ ಸಿಗುತ್ತೆ. ಮನೆ ತುಂಬ ಹಾಕಿರೋರು ಎಷ್ಟು ಬೇಕಿದ್ರು ಸಮೃದ್ಧಿಯಾಗಿ ತಿಂತಾ ಇದ್ವಿ. ಅದೊಂಥರ ಎಲ್ಲ ನೆನಪುಗಳು ಒಂದೇ ಸರಿ ಬರುತ್ತೆ. ಎಲ್ಲ ಕಸಿನ್ಸ್ ಎಲ್ಲ ಸೇರ್ಕೊಂಡು ಆಟ ಆಡ್ತಾ ಇದ್ದಿದ್ದು. ಅಜ್ಜಿ ಮನೆ ಅಂದರೆ ಒಂದು ಖುಷಿ ಅಲ್ವಾ. ಹಾಗಾಗಿ ಎಲ್ಲ ವಿಡಿಯೋ ಮಾಡಿಕೊಂಡೆ. ಇಲ್ಲಿ ಹೊರಗಡೆ ಹಿತ್ತಲಿದೆ, ಕತ್ಲು ಕಾಣಿಸ್ತಾ ಇಲ್ಲ. ಚಿರತೆ ಬಂದಿತ್ತು ಅಂತ ಹೇಳಿದ್ರು, ಹಾಗಾಗಿ ಅವಳು ಎದ್ರುಕೊಂಡು ಹೊರಗಡೆಗೆ ಬರ್ತಾ ಇರಲಿಲ್ಲ. ಬೆಳಗ್ಗೆ ಬರೋಣ ಬನ್ನಿ ಅಕ್ಕ ಅಂತ, ವಾಪಸ್ ಬನ್ನಿ ಅಂತ ಕರಿತಾ ಇದ್ಲು. ಹಿಂದೆನೂ ತುಂಬ ಚೆನ್ನಾಗಿದೆ, ಮನೆಗಳಿಲ್ಲ ಹಿಂದೆ, ಎಲ್ಲನೂ ಕೂಡ ತೋಟನೇ ಇರೋವಂಥದ್ದು. ಇನ್ನೊಂದು ಸರಿ ಬಂದಾಗ ಬೆಳಗಿನ ಟೈಮಲ್ಲಿ ವಿಡಿಯೋ ಮಾಡ್ತೀನಿ. ಇದೇ ನಮ್ಮ ಅಜ್ಜಿ ಮನೆ.
ಮತ್ತು ಮನೆಯಿಂದ ನಾವು ಬೆಟ್ಟಕ್ಕೆ ಹೊರಟ್ವಿ. ನಾವು ಹೋಗೋಷ್ಟರಲ್ಲಿ ಪೂಜೆ ಶುರು ಆಗಿತ್ತು. ನಾವು ಕೂಡ ಪೂಜೆ ಮಾಡಿದ್ವಿ. ನಾನು ಪಾಪು ಎಲ್ಲರೂ ಪೂಜೆ ಮಾಡಿದ್ವಿ. ತುಂಬ ಖುಷಿ ಅನಿಸುತ್ತೆ, ಪ್ರಶಾಂತ ಅನಿಸುತ್ತೆ. ಆದರೆ ನನಗೆ ಯಾವಾಗಲೂ ಒಂದು ಪ್ರಶ್ನೆಗಳು ಕಾಡ್ತಿರುತ್ತೆ. ತಾತ ಏನಕ್ಕೆ ಇಲ್ಲಿ ಬಂದರು, ಈ ಜಾಗದಲ್ಲಿ ಏನಕ್ಕಿದ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದೊಂಥರ ನಿಗೂಢ. ಅವ್ರಿಗೊಂದು 30 ವಯಸ್ಸಿರುವಾಗ ಇದ್ದಕ್ಕಿದ್ದ ಹಾಗೆ ಅವರು ನನ್ನ ಸನ್ಯಾಸತ್ವ ತೊಗೊಬೇಕು, ನಾನು ಈ ಥರ ತಪಸ್ಸು ಮಾಡಬೇಕು ಅಂತ ಹೇಳಿ ಈ ಗವಿ ಒಳಗಡೆ ಬಂದು ಅವ್ರು ಸೇರ್ಕೊಂಡಿದ್ದಂತೆ. ಈ ಜಾಗ ನೋಡಿ ಹೇಗಿದೆ. ಅವ್ರು ತುಂಬ ಹೈಟ್ ಇದ್ರು ಅಂತ ಹೇಳ್ತಿರ್ತಾರೆ. ಇಲ್ಲಿ ದಿನ ಹೇಗೆ ಓಡಾಡ್ತಿದ್ರು, ಅವ್ರು ಹೇಗಿರ್ತಿದ್ರು ಅನ್ನೋದೇ ನನಗೆ ಯಾವಾಗಲೂ ಒಂದು ಪ್ರಶ್ನೆ. ಆದರೆ ಎಲ್ಲ ಮಾಮಂದಿರು ಅಮ್ಮ ಕತೆ ಹೇಳ್ತಿರ್ತಾರೆ ಅವ್ರು ಹೇಗಿದ್ದರು. ಅವ್ರಿಗೆ ಇವರೆಲ್ಲ ಊಟ ತೊಗೊಂಬರ್ತಿದ್ರಂತೆ ಪ್ರತಿದಿನ. ಒಂದೇ ಟೈಮ್ ತಾತ ಊಟ ಮಾಡ್ತಾ ಇದ್ದಿತ್ತಂತೆ. ಅಮ್ಮ ಮತ್ತು ಮಾಮ ಅವ್ರ ಕತೆಗಳನ್ನ, ಅವ್ರ ಸ್ಟೋರೀಸ್ನ ಶೇರ್ ಮಾಡ್ತಿರ್ತಾರೆ. ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ ಕೇಳೋಕ್ಕೆ. ನನಗೆ ಆಧ್ಯಾತ್ಮ ಪೂಜೆ ಅಂದರೆ ತುಂಬ ಇಷ್ಟ. ಪ್ರಾಬಬ್ಲಿ ಅದು ಈ ತಾತನಿಂದ ನನಗೆ ಇನ್ಹೆರಿಟ್ ಆಗಿದೆಯೇನೋ ಅಂತ ಅನಿಸ್ತಿರುತ್ತೆ, ನನಗೆ ಗೊತ್ತಿಲ್ಲ. ಆದಮೇಲಿಂದ ಪೂಜೆ ಮಾಡಿಬಿಟ್ಟು ಇಡೀ ಗವಿ ಎಲ್ಲನೂ ನಾನು ವಿಡಿಯೋ ಮಾಡ್ಕೊತಾ ಇದ್ದೆ. ಯೂಶ್ವಲಾಗಿ ಈ ಜಾಗಕ್ಕೆ ಜಾಸ್ತಿ ಯಾರೂ ಬರೋದಿಲ್ಲ. ನಾವು ಫ್ಯಾಮಿಲಿಯವ್ರು ಮಾತ್ರ ಇಲ್ಲಿ ಜಾಗರಣೆ ಮಾಡೋ ಅಂಥದ್ದು. ಬೇರೆ ಎಲ್ಲರೂ ಸಿದ್ದೇಶ್ವರ ಬೆಟ್ಟ ಮೇಲ್ಗಡೆ ಇದೆ, ಅಲ್ಲಿ ಜಾಗರಣೆ ಪೂಜೆ ಎಲ್ಲ ಮಾಡ್ತಿರ್ತಾರಂತೆ. ಒಂಥರ ನಮಗೆ ನಾವು ತುಂಬ ಲಕ್ಕಿ ಅಂತ ಅನಿಸುತ್ತೆ. ನಾವು ಈ ಫ್ಯಾಮಿಲಿ ಮೊಮ್ಮಕ್ಕಳು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಖುಷಿ, ನಮಗೆ ಲಕ್ಕಿ ಅಂತ ಅನಿಸುತ್ತೆ. ಆತನ ಬ್ಲೆಸ್ಸಿಂಗ್ಸ್ ಎಲ್ಲ ತೊಗೊಂಡು ಹೊರಗಡೆ ಎಲ್ಲರೂ ಈಗ ಕೂತ್ಕೊಂಡು ಜಾಗರಣೆ ಮಾಡ್ತೀವಿ. ಹೋಲ್ ನೈಟು ಅವಾಗವಾಗ ಏನಾದರೂ ಪ್ರಸಾದ ಮಾಡಿ ತಂದು ಇಡ್ತಿರ್ತಾರೆ. ಅದ್ರ ಜೊತೆಗೆ ಭಜನೆ ಮಾಡ್ತಿದ್ರಂತೆ. ಎಲ್ಲರೂ ಬಂದು ಅವ್ರ ಶಿಷ್ಯಂದರಿದ್ರಂತೆ. ಇವಾಗ ಪರಂಪರೆನೇ ಹೋಗಿದೆ, ಅಷ್ಟೊಂದು ಜನ ಯಾರೂ ಇಲ್ಲ ಇವಾಗ ಅಂತ ನಮ್ಮ ಮಾಮ ಹೇಳ್ತಿರ್ತಾರೆ. ಎಲ್ಲರೂ ಕಜಿನ್ಸ್ ಎಲ್ಲ ಮಾತಾಡ್ತಿರ್ತೀವಿ. ನಮಗೆ ನಿಜವಾಗ್ಲೂ ಬೆಳಗ್ಗೆ ಹೇಗಾಗಿರುತ್ತೆ ಅಂತಲೇ ಗೊತ್ತೇ ಆಗಿರಲ್ಲ. 5 ಗಂಟೆ ಆಗಿಬಿಡ್ತಾ ಅಂತ ಕೇಳ್ತಿರ್ತೀವಿ. ವರ್ಷಕ್ಕೆ ಒಂದು ಸರಿ ನಮಗೊಂದು ಖುಷಿ ಜಾಗಕ್ಕೆ ಬರಬೇಕು ಅಂತ ಹೇಳಿ. ತುಂಬ ಜನ ಕೇಳ್ತಾರೆ, ಭಯ ಆಗಲ್ವಾ, ಅದು ಕಾಡು ಬೆಟ್ಟ ಅದ್ರಲ್ಲಿ ಕೂತ್ಕೊಂಡು ನೀವು ಜಾಗರಣೆ ಮಾಡ್ತೀರಾ ಅಂತ. ಭಯ ಅಂತ ಯಾವತ್ತೂ ಆಗಲ್ಲ, ಖುಷಿ ಆಗುತ್ತೆ. ಆಮೇಲಿಂದ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ ಕಸಿನ್ಸ್ ಎಲ್ಲರೂ ಜಾಗರಣೆಗೆ ಅಂತ. ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ಇರ್ತೀವಿ. ನಮ್ಗೆ ಯಾವ ಭಯನೂ ಆಗಲ್ಲ. ಆದರೆ ಒಂದು ಡಿಸ್ಕಸ್ ಮಾಡ್ತಾಯಿದ್ವಿ, ಚಿರತೆ ಬಂದರೆ ಏನು ಮಾಡೋಣ ಇವಾಗ ಅಂತ ಹೇಳಿ. ಇನ್ನೂ ಜಾಸ್ತಿ ಜನ ಇರ್ತೀವಿ. ನಮ್ಮ ಫ್ಯಾಮಿಲಿ ಮಾತ್ರ ಇಲ್ಲಿ, ಯಾರು ಪಬ್ಲಿಕ್ ಹೊರಗಡೆ ಅವರು ಬರೋದಿಲ್ಲ, ಊರ ಜನಗಳು ಬರೋದಿಲ್ಲ. ಫ್ಯಾಮಿಲಿಯವ್ರು ಮಾತ್ರ ಇಲ್ಲಿ ನಾವು ಜಾಗರಣೆ ಮಾಡೋ ಅಂಥದ್ದು. ಕೆಳಗಡೆ ಒಂದು ಚೌಟ್ರಿ ಇದೆ, ಅಲ್ಲಿ ಬೆಳಿಗ್ಗೆ ಜಾಗರಣೆ ಮಾಡಿ ಬಂದಂಥ ಜನಗಳಿಗೆ ಪ್ರಸಾದ ಕೊಡೋಕ್ಕೆ ಅಂತ ಹೇಳಿ ಕೆಳಗಡೆ ಬೇರೆ ಎಲ್ಲರೂ ರೆಡಿ ಮಾಡಿಸ್ತಾ ಇದ್ದಾರೆ. ಮಮ್ಮ, ಈ ಗವಿನಲ್ಲಿ ತಾತ ಎಷ್ಟು ವರ್ಷ ತಪಸ್ ಮಾಡಿದ್ರು, ಯಾವಾಗ ಇಲ್ಲಿ ಬಂದು ಸೇರ್ಕೊಂಡ್ರು, ನಮ್ಗೆಲ್ಲ ಸ್ಟೋರಿ ಹೇಳ್ಕೊಡಿ ಮಮ್ಮ. ಆಯ್ತು, 70 ವರ್ಷ ಇಲ್ಲಿದ್ದದ್ದು ತಾತ. ಇದ್ರೊಳಗಡೆನೆ ತಪಸ್ ಮಾಡ್ತಿದ್ದ, ಅಲ್ಲಿ ಒಳಗಡೆ ಬಿಲ್ಪತ್ರೆ ಮರ ಅದೇ, ಅದ್ರ ಕೆಳಗಡೆ ತಪಸ್ ಮಾಡ್ತಿದ್ರು. ಎಲ್ಲಿ? ಅಲ್ಲಿ ಆಚೆ. ಆಚೆ. ಈ ಗವಿ ಒಳಗಡೆ 70 ವರ್ಷ ಇಲ್ಲೇ ಜೀವನ. ಇಲ್ಲೇ ಅವರು ಸಾಯೋವರೆಗೂ ಇಲ್ಲೇ ಇದ್ದಿದ್ದ? ಸಾಯೋವರೆಗೂ ಇಲ್ಲೇ ಇದ್ದ. ಶಿವೈಕ್ಯರಾಗಿದ್ದು ಇಲ್ಲ ಅಥವಾ ಮನೆಗ್ ಬಂದ? ಇಲ್ಲಿ ಶಿವೈಕ್ಯ ಆಗಿ ಮನೆಗ್ ತಗೊಂಡೋದು. ಮನೆಗ್ ತಗೊಂಡೋದ ಗುಡ್ಡೆ ಅಂತ ಮನೆಗ್ ತಗೊಂಡೋದು. ಅವರು ಮುಚ್ಚುಡಿ ಎಂದಿದ್ರು ಜೀವಿಸೈತಾರೆ ಒಳಗಡೆಗೆ. ಆಕಸ್ಮಿಕ ಇಲ್ಲಿ ಬರೋಕ್ಕಾಗಲ್ತು ಅಂದ್ಬಿಟ್ಟು ಮನೆಯವರು ಮನೆ ಹಿಂದಕ್ಕೆ ಹಾಕೊಂಡ್ರು. ಸ್ವಂತ ವಾರಸದಾರರು. ಮಮ್ಮ, ತಾತ ಎಷ್ಟು ವರ್ಷ ಅವರಿಗೆ ವಯಸ್ಸು ಇಲ್ಲಿಗೆ ಬಂದು ಸೇರ್ಕೊಂಡಾಗ? 30 ವರ್ಷ. ಅವ್ರಿಗೆ 30 ವರ್ಷ ಇದ್ದಾಗ ಬಂದು ಅವ್ರಿಗೆ 75 ವರ್ಷ ಇರೋವರೆಗೂ ಇಲ್ಲೇ ಇದ್ರು. ಅವಾಗ ಇಲ್ಲಿ ಗುರುಭಜನೆ ಎಲ್ಲ ತಗೊಂಡು ಬೇರೆಯವರೆಲ್ಲರೂ ಬರ್ತಿದ್ರ? ಜವರಾಗಿ ಬರ್ತಿದ್ರು ಭಕ್ತಾದಿಗಳು ಬರ್ತಿದ್ರು. ಇಲ್ಲೇ ಊಟ ಅವ್ರಿಗೆಲ್ಲ ಸೌಕರ್ಯ. ಅವರಿಗೆ ಊಟ ತಿಂಡಿ ಎಲ್ಲ ತಾತನ್ಗೆ ಮನೆಯಿಂದ ತರ್ತಿದ್ರು. ಒಂದೇ ಟೈಮ್ 12 ಗಂಟೆಗೆ ಒಂದೇ ಟೈಮ್ ಮಾತ್ರ ಅವ್ರು ಊಟ ಮಾಡ್ತಿದ್ದು. ಡೈಲಿ ಒಂದೇ ಟೈಮು. ಯೋಗ ಎಲ್ಲ ಮಾಡ್ತಿದ್ರು, ತಪಸ್ ಎಲ್ಲ ಮಾಡ್ತಿದ್ರು. ಗರ್ಕೆ ರಸ ಕುಡ್ಕೊಂಡಿರ್ತಿದ್ರು ಯಾವಾಗ್ಲೂ ಗರ್ಕೆ ರಸ. ಇಲ್ಲಿ ಹಿಂದೆ ಇದ್ರಂತೆ ಜಂಗುಮ್ರು, ಅವರ ಇದ್ರಲ್ಲಿ ಇವ್ರು ಬಂದದ್ದು.
ಹಿಂದೆ ಇಲ್ಲಿ ಜಂಗಮರಿಗೆ ಇವ್ರು ಬಂದ್ರು ಈ ನಿಮ್ ಮನೆಯಲ್ಲಿ ಅವ್ರಿಗಿನ್ ಮುಂಚೆ ಯಾರಿಲ್ಲ, ಅವರೇ ಫಸ್ಟ್. ಅವ್ರಾದ್ಮೇಲೆ ನಿಮ್ಮ ಅಮ್ಮ ಅಪ್ಪ ಎಲ್ರು ಗುರುಭಾಷಣ ತಗೊಂಡಿದ್ರು ಅವ್ರ ಕಡೆಯಿಂದೇನೆ. ಈಗ ಪ್ರತಿ ವರ್ಷ ಶಿವರಾತ್ರಿನಲ್ಲಿ ಇಲ್ಲಿ ಏನೇನ್ ಪೂಜೆ ಮಾಡ್ತೀರಾ? ಮಾಮೂಲಿ ಬಂದು ಅವ್ರ ಗದ್ಗೆ ಅವ್ರು ಕೂತಿದಂತ ಜಾಗಕ್ಕೆ ಪೂಜೆ ಮಾಡಿ ಗದ್ಗೆ ಪೂಜೆ ಮಾಡಿ ಬಂದವ್ರಿಗೆ ಅಷ್ಟೋ ಇಷ್ಟೋ ಪ್ರಸಾದ ಕೊಟ್ಟು ಇಲ್ಲಿ ಜಾಗರಣೆ ಮಾಡಿ ಹಿಂದೆ ಭಜನೆ ಮಾಡ್ತಿದ್ರು. ಈಗ ಜನ ಇಲ್ವಲ್ಲ ಭಜನೆಯವರು, ಅಖಂಡ ಭಜನೆ ಅವ್ರಿಲ್ಲ. ಈಗ ಮೈಕೇಲಿ ಹೇಳ್ಸ್ಬಿಡುದು. ಅಷ್ಟು ನಡೀತಾ ಇದೆ. ಊಟ ಬೆಳಿಗ್ಗೆ ಊಟ ಕೊಡ್ತೀವಿ, ದಾಸೋಹ ನಡೀತದೆ ಬೆಳಿಗ್ಗೆ ಹೊತ್ತು. ಈಗ ಕಾಫಿ ಟೀ ತಿಂಡಿ. ನಿಮ್ ತಾತನ ಹೆಸರು ಗವಿದೇವಪ್ಪನವರು, ಗುರು ಗವಿದೇವಪ್ಪನವರು ಅಂತ. ಶಿಷ್ಯದಿರ್ ಕರ್ಕೊಂಡು ಹೋಗ್ತಿದ್ರು ಗಾಡಿಲಿ, ಬೇರೆ ಕಡೆ ಎಲ್ಲಾ ಕಡೆ ಹೋಗ್ತಿದ್ರು. ಈ ಗವಿ ಇನ್ನು ಯಾರಿಗೂ ಅಷ್ಟೊಂದೆಲ್ಲ ಪ್ರಚಾರಕ್ಕೆ ಬಂದಿಲ್ಲ. ನಾನು ಅಡ್ರೆಸ್ ಎಲ್ಲ ಹೇಳ್ತೀನಿ, ಯಾರಾದ್ರೂ ಬರೋದಿದ್ರೆ ಬನ್ನಿ, ಅಡ್ರೆಸ್ ಎಲ್ಲ ಹಾಕಿರ್ತೀನಿ. ನಮ್ ತಾತನ ದರ್ಶನ ಮಾಡ್ಕೊಂಡು ಹೋಗಿ ಬಂದು ಅಂತ ಹೇಳಮ್ಮ. ಭಕ್ತಾದಿಗಳು ಶಿವರಾತ್ರಿ ದಿವಸ ಬಂದು ಪ್ರಸಾದ ಸ್ವೀಕರಿಸಿ ಬಂದು ಇಲ್ಲಿ ಜಾಗ ನೋಡಿ ಆಶೀರ್ವಾದ ಪಡ್ಕೊಂಡು ತಾವು ಹೋಗಬಹುದು. ಮತ್ತೆ ಒಬ್ರು ಇನ್ನೊಬ್ರತ್ತೆ ತರಕಾರಿ ಕಟ್ ಮಾಡ್ತಿದ್ರೆ ಬೆಳಿಗ್ಗೆ ಪ್ರಸಾದಕ್ಕೆ. ಇದು ಬಿಲ್ವ ಪತ್ರೆ ಮರ. ಇನ್ನೇನೆ ಅಂತೆ ತಾತ ಕೂತು ತಪಸ್ ಮಾಡ್ತಾ ಇದ್ದಂತ ಜಾಗ. ಅಡಿದವ ರಾಮನವ ಬಲ್ಲೆ ನೀಡಿದು ನಿಜವ ಬಲ್ಲೆ ಸಿದ್ದಯ್ಯ ಸ್ವಾಮಿ. ಮಡಿಕೇರಿ ತಾಲೂಕು, ಆಹಾ ಮಡಿಕೇರಿ ತಾಲೂಕು, ಹಳೆ ಹಂಪಾಪುರ ಪಡೆ ಕೈಲಾಸ, ನಡುಗರ ರಾಜಪ್ಪಾಜಿ ಧೀರೆ ತಂದಾಜಮ್ಮ, ತೋಪಿನ ದೊಡ್ಡಮ್ಮ, ಮಳವಳ್ಳಿ ಸ್ವಾಮಿಗಳು ಹಸಕೊಂಡು ಬರಗಜಿತ ಇರೋರೆ. ಅಯ್ಯೋ ನಾವು ಕೂಗುವ ಕೂಗು ನಿಮ್ಮ ಪಾರಕ್ಕೇರುವಾಗಲೇ ಹೃದಯ ಸ್ವಾಮಿ ಸದಾ ಬಾಲೆ ಋತುಮತಿಯಾಗಬೇಕು. 8 ವರ್ಷಕ್ಕೆ ಅವಳು ಜೋಡಿ ಮಕ್ಕಳ ಹೇಳಬೇಕು, ಜೋಡಿ ತೊಟ್ಟು ಕಟ್ಟಿಕೊಂಡು ಜೋಗುಳ ಹಾಕಬೇಕು. ಐತೆ ಮಾತು ಹಿಂದಾಗಬೇಕು, ಹೊಸೆ ಮಾತು ಮುಂದಾಗಬೇಕು. ಸಿದ್ದಯ್ಯ ಸ್ವಾಮಿ ಬನ್ನಿ. ಫೋನ್ ಕಾಣಿಸ್ತಾ ಇಲ್ಲ. ರಾತ್ರಿ ತಾತನಿಗೆ ಪ್ರಸಾದ ಮಾಡ್ತಿರ್ತಾರೆ. ಮಧ್ಯರಾತ್ರಿ 2 ಗಂಟೆಲಿ ಒಂದ್ಸರಿ ಮಾಡ್ತಾರೆ, ಮತ್ತು ಬೆಳಗಿನ ಜಾವ 5 ಗಂಟೆಲಿ ಒಂದ್ಸರಿ ಏನಾದರೂ ಪ್ರಸಾದನ ಮಾಡಿ ಇಡ್ತಾರೆ. ಪುಟ್ಟ ಮಕ್ಕಳೆಲ್ಲರೂ ಚಳಿ ಅಲ್ವಾ, ಗವಿ ಒಳಗಡೆ ಆರಾಮಾಗಿ ಬೆಚ್ಚಗೆ ಮಲ್ಕೊಂಡಿದ್ರು, ಯಾವುದೋ ಭಯ ಇಲ್ಲದೆ. ಒಂಥರ ಖುಷಿ ಅನಿಸುತ್ತೆ ನನಗಿದೆಲ್ಲ ನೋಡೋದಕ್ಕೆ. ಅದಾದಮೇಲೆ ಮತ್ತೆ ಅತ್ತೆ ಹೇಳಿದ್ರು, ನೀವು ಮೇಲ್ಗಡೆ ಸಿದ್ದೇಶ್ವರ ದೇವಸ್ಥಾನ ಇದೆ, ರಶ್ ಆಗಿಬಿಡ್ತಾರೆ ಜನ, 5 ಗಂಟೆಗೆ ಹೋಗಿ ನೀವು ಪೂಜೆ ಮಾಡ್ಕೊಂಡು ಬಂದುಬಿಡಿ ಅಂತ ಹೇಳಿದ್ರು. ಎಷ್ಟು ಸ್ಕೇರಿ ಆಗಿತ್ತು ಅಂದರೆ, ಒಬ್ಬರು ಜನ ಎಲ್ಲ ಹೊರಟೋಗ್ಬಿಟ್ಟಿದ್ದೀವಿ, ತುಂಬ ಭಯ ಆಗ್ತಾಯಿತ್ತು. ದೇವ್ರ ಮೇಲೆ ಭಾರ ಹಾಕಿ ಹೋದ್ವಿ. ಇದು ಆಂಜನೇಯನ ದೇವಸ್ಥಾನ. ಫಸ್ಟ್ ಇಲ್ಲಿ ಯಾರೂ ಇಲ್ಲ, ಹಾಗಾಗಿ ಪೂಜೆಗೆಲ್ಲ ಇಟ್ಬಿಟ್ಟು ಹೋಗೋಣ ಅಂತ ಹೇಳಿ ಹೂವು ಮತ್ತು ಕಾಯಿ ಎಲ್ಲ ಇಟ್ಬಿಟ್ಟು ಮೇಲ್ಗಡೆ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಯಾರೋ ಕರ್ಪೂರ ಹಚ್ಕೊಂಡು ಹೋಗಿದ್ದಾರೆ. ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ. ಇವರೆಲ್ಲರೂ ನೈಟ್ ಇಲ್ಲಿ ಜಾಗರಣೆ ಮಾಡ್ತಾರೆ, ನಾವು ಕೆಳಗಡೆ ಗವಿ ಹತ್ರ ಮಾಡ್ತೀವಿ. ಇದೇ ಸ್ವಾಮಿ ಸಿದ್ದೇಶ್ವರ.
ಇಲ್ಲಿ ಚನ್ನಲಿಂಗ ಇದು ಲಿಂಗ. ನಾವು ಆಲ್ಮೋಸ್ಟ್ ಪೂಜೆ ಮುಗಿಸಿ ಬರೋ ಅಷ್ಟರಲ್ಲಿ ಬೆಳಕಾಗ್ತಾ ಇತ್ತು. 6 o'clock ಆಯಿತು, 6:30 ಅನಿಸುತ್ತೆ. ಎಷ್ಟು ಚೆನ್ನಾಗಿದೆ ವ್ಯೂವು, ಸೀನ್ರಿ, ಅದನ್ನು ಎಂಜಾಯ್ ಮಾಡೋದೇ ಒಂದು ಖುಷಿ ನಮಗೆ. ಯಾರೂ ಮಲಗಿಲ್ಲ. ನಮಗೆ ಬೆಳಗ್ಗೆ ಹೇಗಾಯಿತು ಅಂತಲೂ ಗೊತ್ತಿಲ್ಲ. ಅಯ್ಯೋ ಬೆಳಗಾಗ್ತಾ ಅಂತ ಹೇಳಿ ಆಶ್ಚರ್ಯಪಟ್ಟಿದ್ದೀವಿ. ವೀವೆಲ್ಲ ನಿಂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೆ. ಬೆಳಗ್ಗೆ ಎದ್ದು ಕಂಡುಬಿಟ್ರೆ ಈ ಥರ ವೀವು, ಆ ವಾತಾವರಣ, ಸನ್ರೈಸು, ಹಕ್ಕಿ ಪಕ್ಷಿಗಳ ಶಬ್ದ, ಅಬ್ಬಾ ಎಷ್ಟು ಚೆನ್ನಾಗಿರುತ್ತಲ್ವ. ಇಲ್ಲಿ ಪೂಜೆ ಎಲ್ಲ ಮುಗಿಸಿ ನಾವು ಮತ್ತೆ ಊರಿಗೆ ಹೊರಟ್ವಿ. ನಾನು ಮತ್ತು ಕಸಿನು. ಪಾಪು ನನ್ನ ಜೊತೆ ಬರಲಿಲ್ಲ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.